ನಿಮ್ಮ ಹೆಸರು? ನನ್ನ ಹೆಸರು ಮೌಲಿಕಾ ಆದಿನಾರಾಯಣ. ನಾನು ಮಂಡ್ಯದಿಂದ ಬಂದಿರೋದು. ಮಂಡ್ಯದಿಂದ ಬಂದಿದ್ದು. ಮಂಡ್ಯದವೇ ಊರಾ ಅಥವಾ ಬೇರೆ ಯಾವುದು? ಮಂಡ್ಯದಿಂದ ಗುತ್ಲು ಅಂತ. ಈಗ ಸಾಧನಕ್ಕೆ ಬಂದಿದ್ದೀರಾ, ಇದ್ರ ಬಗ್ಗೆ ಮೊದಲು ಹೇಗೆ ಗೊತ್ತಾಯಿತು ನಿಮಗೆ? ಸಾಧನಾಗೆ ಹೆಂಗೆ ಬಂದಿದ್ವಿ ಅಂದರೆ, ನಾವು ಮೊದಲಿಂದನೂ ನನ್ನ ತಂದೆಯವರು RSS ಅಲ್ಲಿ ಕೆಲಸ ಮಾಡ್ತಿದ್ರು. ಅದರಿಂದ ಈ ತಪಸ್ಸು ಮತ್ತು ಸಾಧನದ ಬಗ್ಗೆ ಗೊತ್ತಾಗಿತ್ತು. ತಪಸ್ಸು ಬಗ್ಗೆ ಮೊದಲಿಂದನೂ ಎಕ್ಸಾಮ್ಸ್ ಬರೆಸ್ತಿದ್ರು. ಅದ್ರ ಜೊತೆಗೆ ಇವಾಗ ಸಾಧನ ಯಾವಾಗ ಶುರು ಆಯಿತು ಅವಾಗ ನನಗೂ ನಂದು ಯಾವಾಗ 10th ಮುಗೀತು ಅವಾಗ 10th ಟೈಮಲ್ಲಿ ನನಗೂ ಎಕ್ಸಾಮ್ ಬರೆಸಿದ್ರು. ಅದರಿಂದ ನನಗೆ RSS ಮೂಲಕದಂತ ನನಗೆ ಗೊತ್ತಾಗಿತ್ತು. ಸಾಧನಕ್ಕೆ ಬಂದ್ರಿ, ನಿಜ ಇಲ್ಲಿ ಪರೀಕ್ಷೆ ಪಾಸಾದ್ರಿ, ಆಗ ಮನೆಯವರು ಅಪ್ಪ ಅಮ್ಮ ಉಳಿದವರೆಲ್ಲ ಹೇಗೆ ಪ್ರತಿಕ್ರಿಯಿಸಿದರು? ಹೋಗೋದು ಬೇಕೋ ಬೇಡವೋ ಈ ರೀತಿ ಒಂದು ಇದಿದ್ರಾಗೋ ದ್ವಂದ್ವ ತೋರಿಸಿದ್ರಾ ಅಥವಾ ಧೈರ್ಯವಾಗಿ ಕಳಿಸೋಣ ಅಂತಂದ್ರೆ ಯಾವ ರೀತಿ ಪ್ರತಿಕ್ರಿಯೆ ತೋರಿಸಿದ್ರು ಅವರು? ಅಂದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಎಲ್ಲರೂ ನಮ್ಮ ಮನೇಲಿದ್ದರು. ಎಲ್ಲರಿಗೂ ಖುಷಿ ಆಯಿತು. ಅವತ್ತೇ ಅಮ್ಮ ಎಲ್ಲ ಫುಲ್ಲು ಎಲ್ರಿಗೂ ಖೀರ್ ಮಾಡಿಕೊಟ್ರು. ಆಮೇಲೆ ತಿರ್ಗಾ ನಮ್ಮ ಫ್ಯಾಮಿಲಿಲಿ ಯಾರ್ಯಾರು ಫುಲ್ಲು ಬೇರೆ ಕಡೆ ಎಲ್ಲೆಲ್ಲಿ ಇದ್ದಾರೆ ಅವರೆಲ್ಲ ಕಾಲ್ ಮಾಡಿದ್ರು. ನಮ್ಮದು ಫ್ಯಾಮಿಲೀಸ್ ವಾಟ್ಸಪ್ ಗ್ರೂಪ್ಗೆಲ್ಲ ಮೆಸೇಜ್ ಹಾಕೋಕ್ಕೆ ಅದು ಮಾಡಿದ್ರು. ಫುಲ್ ಆ ಟೈಮ್ ಅಂದರೆ 10th ರಿಸಲ್ಟ್ ಅನ್ನೋದಕ್ಕಿಂತ ನನಗೆ ಸಾಧನ ಸೆಲೆಕ್ಟ್ ಆಯಿತು ಅನ್ನೋದು ಒಂದು ದೊಡ್ಡ ವಿಷಯ ಆದಂಗೆ ಆಗೋಯಿತು. ಆರಂಭದ ದಿನ ನಿಮಗೆ ಕಷ್ಟ ಆಯಿತಾ? ಹೇಗಿತ್ತು ಇಲ್ಲಿ ಇದು ಯಾಕೆಂದರೆ ರಾಜ್ಯದ ಬೇರೆ ಬೇರೆ ಭಾಗದವರು ಬರ್ತಾರೆ, ಇಲ್ಲಿ ನಿಮ್ಮ ಮಂಡ್ಯದವರು ಒಂದೇ ಇರಲ್ಲ, ಬೇರೆ ಬೇರೆ ಒಂದು ಸಂಸ್ಕೃತಿ ಸಂಸ್ಕಾರದಿಂದ ಬಂದವರು ಇರ್ತಾರೆ. ಹಾಗಾಗಿ ನಿಮಗೆ ಹೇಗಿತ್ತು ಆರಂಭದ ದಿನಗಳು? ಆರಂಭ ದಿನಗಳಂದರೆ ನನಗೆ ಕಷ್ಟ ಅನ್ನೋಕ್ಕಿಂತ ಕ್ಯೂರಿಯಾಸಿಟಿ ಇತ್ತು. ಅವ್ರ ಕಡೆ ಹೆಂಗಿರುತ್ತೆ, ಅವ್ರ ಬಗ್ಗೆ ತಿಳ್ಕೊಬೇಕು, ಇವ್ರ ಕಡೆ ಹೆಂಗೆ ಮಾಡ್ತಾರೆ, ಇವ್ರು ಮಾತಾಡೋದು ಹೆಂಗೆ, ಇವ್ರ ಮನೇಲಿ ಹೆಂಗಿರ್ತಾರೆ, ನಮ್ಮದು ನಾವು ಅವ್ರಿಗೆ ಹೇಳ್ಬೇಕು, ಅವ್ರ ಹತ್ರ ನಾವು ತಿಳ್ಕೊಬೇಕು ಏನೇನು ಇರ್ತದೆ, ಹೆಂಗಿರುತ್ತೆ ಎಲ್ಲ. ಅವ್ರು ಆಡೋ ಭಾಷೆಯಿಂದ ಹಿಡ್ದು ಆಮೇಲೆ ಅವ್ರ ಹತ್ರ ಅವ್ರು ಹಾಕೋ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಎಲ್ಲ. ಅಂದರೆ ಒಂದಿಂದ ಒಂದು ಕರ್ನಾಟಕದವರೇ ಆಗಿದ್ರು ನಾನು ಇಷ್ಟೊಂದು ಡೈವರ್ಸಿಟಿ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇಲ್ಲಿಗೆ ಬಂದು ಅಂದರೆ ಆ ಕ್ಯೂರಿಯಾಸಿಟಿ ಇತ್ತು, ಎಲ್ಲರ ಬಗ್ಗೆನೂ ತಿಳ್ಕೊಬೇಕು, ಅವ್ರದ್ದು ಕಾಂಟ್ಯಾಕ್ಟ್ ಬೆಳೆಸ್ಕೋಬೇಕು, ಇನ್ನೂ ನನ್ನ ಲೈಫಲ್ಲೆಲ್ಲ ಫುಲ್ಲು ಹಿಡ್ಕೋಬೇಕು. ಅಂದರೆ ಆಲ್ ಓವರ್ ಕರ್ನಾಟಕ ನಂದು ಕಾಂಟ್ಯಾಕ್ಟ್ ಸಿಗುತ್ತೆ ಅಂತ ಅಷ್ಟು ಖುಷಿ ಆಯಿತು ನನಗೆ ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ. ಇಲ್ಲಿ 2 ವರ್ಷದ ಅನುಭವ ಹೇಗಿತ್ತು ನಿಮಗೆ? ಇರಂಗೆ ಈಚೆಗಡೆ ಸೊಸೈಟಿ ಹೆಂಗಿದೆ ಅಂತಂದರೆ, ಅದರಲ್ಲೂ ನಮ್ಮಂಥ ಜನ ಅಂದರೆ ಇವಾಗ ರೇಸ್ ಕುದುರೆಲಿ ಕುದುರೆ ಹೆಂಗೆ ಓಡ್ತಿದೆ ಆ ಥರ ಎಲ್ಲ ಸಮಾಜ ಓಡ್ತಿದೆ. ಅದ್ರಲ್ಲಿ ನಮಗೆ ಗೊತ್ತಿಲ್ವೇನೋ ನಾವು ಅಲ್ಲಿ ಆ ರೇಸಲ್ಲಿ ನಾವು ಆಗಲೇ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ. ಆದರೆ ಇಲ್ಲಿ ಈಚೆ ಇರೋರಿಗೂ ಇಲ್ಲಿ ನಮ್ಮ ರಾಷ್ಟ್ರತನ ಸಾಧನ ಮಕ್ಕಳು ನಮಗೂ ಏನು ಡಿಫ್ರೆನ್ಸ್ ಅಂತ ಹೇಳ್ಬೋದಂದರೆ, ನಾವು ಸಾಧನದವರು ನಾವು ಇರೋ ಕಾಂಪಿಟೇಷನಲ್ಲಿ ನಾವು ಏನೇ ಒಂದು ಮುಂದೆ ಸ್ಟೆಪ್ ಇಡಬೇಕಂದ್ರೂ 10 ವರ್ಷದಿಂದ ಏನೇನು ಆಗಿತ್ತು ಅದರದ್ದು ಎಕ್ಸ್ಪೀರಿಯೆನ್ಸಿಂದ ಹಿಡ್ಕೊಂಡು ಮುಂದೆ 10 ವರ್ಷ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಪರಿಕಲ್ಪನೆ ಹಿಡ್ಕೊಂಡು ನಾವು ಆ ನೆಕ್ಸ್ಟ್ ಸ್ಟೆಪ್ ಇಡ್ತೀವಿ. ಅದರಿಂದ ನಮ್ಗೆ ಇಲ್ಲಿ ಇದನ್ನು ನಮಗೆ ಆಲೋಚನೆ ಮಾಡೋಕ್ಕೆ ನಮ್ಗೆ ಉತ್ಸಾಹ, ನಮ್ಮ ಗೈಡೆನ್ಸ್ ಕೊಟ್ಟಿದ್ರೆ ನಮ್ಮ ಮಾತಾಜಿ ಗುರೂಜಿ ಆಗಿರ್ಬೋದು, ಎಲ್ಲ ರುಕ್ಮಿಣಿ ಮಾತಾಜಿ, ರವಿಕುಮಾರ್ ಗುರೂಜಿ, ಶಾರದಾ ಮಾತಾಜಿ, ಇಲ್ಲಿರೋರು ಎಲ್ಲರೂ ನಮಗೆ ಈ ಥರ ಒಂದು ಯೋಚನೆ ಮಾಡಬೇಕು ಅನ್ನೋದನ್ನ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ರಾಷ್ಟ್ರೋತ್ಥಾನದ ಕಲಿಕೆ ಅಂದರೆ ಕೇವಲ ಊಟ ತಿಂಡಿ ಮಾಡದೆ ಅಥವಾ ಪಾಠ ಓದದೆ ಇಷ್ಟೇ ಅಲ್ಲ, ಹೊರಗಿನದಕ್ಕೂ ಇಲ್ಲಿನದಕ್ಕೂ ಕಲಿಕೆಯಲ್ಲಿ ಯಾವ ವ್ಯತ್ಯಾಸವನ್ನು ನೀವು ಗುರುತಿಸ್ತಾ ಇದ್ದೀರಾ? ಕಲಿಕೆ ಅಂದರೆ ಇವಾಗ ಎಜುಕೇಷನ್ ಅಂದರೆ ಎಲ್ಲರ ಪ್ರಕಾರ ಅಂದರೆ ನಾನು ನಾಲೆಜ್ ಕಲಿಸ್ಕೋಬೇಕು ಅಷ್ಟೇ ಅಂತಂದರೆ, ಎಜುಕೇಷನ್ ಅಂತಂದರೆ ಇಲ್ಲಿ ಅವ್ರು ಹೇಳ್ಕೊಡೋದು ಬರೀ ನಿಮ್ಮ ಮೈಂಡ್ ಮಾತ್ರನೂ ನಿಮ್ಮ ಡೆವಲಪ್ ಮಾಡ್ಕೊಳ್ಳೋದಲ್ಲ, ಇಡೀ ನಿಮ್ಮ ಹೋಲ್ ಬಾಡಿ ಎಲ್ಲ ಥರದ್ದು ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಥರದನ್ನು ಶೈಕ್ಷಣಿಕ ಕೊಡೋದೇ ನಮ್ಮ ರಾಷ್ಟ್ರೋತ್ಥಾನ. ಅಂದರೆ ನಿಮಗೆ ರಾಷ್ಟ್ರೋತ್ಥಾನದ ಶಿಕ್ಷಣ ತುಂಬ ಇಷ್ಟ ಆಗಿದೆ ಅಂತ? ಇಷ್ಟ ಆಗಿದೆ, ತುಂಬ ಇಷ್ಟ ಆಗಿದೆ. ಒಟ್ಟಾರೆ ಸಾಧನಕ್ಕೆ 10ಕ್ಕೆ ಎಷ್ಟು ಮಾರ್ಕ್ಸ್ ನೀವು ಕೊಡ್ತೀರಾ? 10ಕ್ಕೆ ನಾನು ಇಲ್ಲಿರೋದ್ರಿಂದ ನಾನು ಹೇಳ್ಬೋದಂದ್ರೆ 10ಕ್ಕೆ 10 ಕೊಡ್ಬೋದು. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಆದಿನಾರಾಯಣ್ ಅಂತ. ನಿಮಗೆ ಸಾಧನಕ್ಕೆ ನಿಮ್ಮ ಮಗಳು ಆಯ್ಕೆ ಆಗಿದ್ಲಲ್ಲ, ಇಲ್ಲಿಗೆ ಕಳಿಸ್ಲಿಕ್ಕೆ ನಿಮಗೆ ಭಯ, ಹಿಂಜರಿತ ಇದೇನಾದ್ರು ಆಯಿತಾ? ಹೇಗೋ ಏನೋ ಅನ್ನೋ ಇದು ಅನಿಸಿಕೆ ಉಂಟಾಗಿತ್ತಾ? ಇಲ್ಲ ಮಾತಾಜಿ, ನನಗೆ ಸಂಘ ಪರಿಚಯ ಆದದ್ದು 1992ರಲ್ಲಿ RSS ಪರಿಚಯ ಆಗಿತ್ತು. ಆವಾಗ ರಾಷ್ಟ್ರ ಸೇವಿಕ ಸಮಿತಿಗೆ ಮಕ್ಕಳನ್ನು ಸೇರಿಸಿದ್ದೆ. ಆ ಕಾರಣದಿಂದ ನನ್ನ ಮಗಳು ರಾಷ್ಟ್ರೀಯ ಚಿಂತನೆ ಸಿಗ್ತದೆ, ಇಲ್ಲಿ ಒಳ್ಳೆ ಸಂಸ್ಕಾರ ಸಿಗ್ತದೆ, ಒಳ್ಳೆ ಗೌಡ್ತಿ ಆಯ್ತಾಳೆ ಮೇಯ್ನಾಗಿ. ಆ ಉದ್ದೇಶಕ್ಕೋಸ್ಕರ ರಾಷ್ಟ್ರೋತ್ಥಾನ ಆಯ್ಕೆ ಮಾಡ್ಕೊಂಡು ಮುಂದೆ ಮಗಳು ಇನ್ನು ಟೀಚರ್ ಆಗಿ ಹೋಗ್ತಾ ಇದ್ದಾಳೆ, ಅವಳು ಯಾವ ರೀತಿ ಟೀಚರ್ ಆಗಬೇಕು ನಿಮ್ಮ ಇದು ಹೇಗಿದೆ, ಕನಸು ಹೇಗಿದೆ? 16 ಜನಕ್ಕೆ ಮಾದರಿ ಆಗಬೇಕು ನನ್ನ ಮಗಳು. ಎಲ್ಲರಿಗೂ ಅನುದಾನ ಹಾಕಬೇಕು.
ಪ್ರತಿದಿನ ಅವಳ ಸಂಪಾದನೆಯಲ್ಲಿ 16 ಜನಕ್ಕೆ ಅನುದಾನ ಮಾಡಬೇಕು. ಆ ಥರ ಟೀಚರ್ ಆಗಲಿ, ಯಾವುದೇ ಉದ್ಯಮ ಆಗಲಿ, ಯಾವ ಥರ ಉದ್ಯಮ ಆದರೂ ಮಾಡಲಿ 16 ಜನಕ್ಕೆ ಅನುದಾನ ಮಾಡಬೇಕು ಅವಳು. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ.